ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಫ್ರೆಂಡ್ಸ್, ಇವತ್ತು ಬುಧವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಮಾರ್ನಿಂಗ್ 9 ಗಂಟೆಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಷ್ಟೊತ್ತು ಬೆಳಗ್ಗೆ ಬೇಗ ಎದ್ದು ಎಲ್ಲ ಬೇಗ ಬೇಗ ರೆಡಿಯಾಗಿರೋದೇ ಆಗೋಯಿತು. ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ನಮಗೆ ಪರಿಚಯ ಇರೋ ಅಂತ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ಎಲ್ಲ ನಾನು ಹೇಳ್ತೀನಿ. ಲಾಗ್ನ ನೋಡ್ತಾ ಇರಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ವಿಡಿಯೋ ಪೂರ್ತಿ ನೋಡಿ ಅಂತ ರಿಕ್ವೆಸ್ಟು. ಬನ್ನಿ ಇವಾಗ ಲಾಗ್ಗೆ ಹೋಗೋಣ. ಸೊ ಫ್ರೆಂಡ್ಸ್, ಇವಾಗ ಮನೆ ಬಿಡ್ತಾ ಇದ್ದೀವಿ. ಆಲ್ರೆಡಿ ಅಪ್ಪ ಅಮ್ಮ ನಮ್ಮನ್ನ ಕಳ್ಸ್ಕೊಡಕ್ಕೆ ಬಂದಿದ್ದಾರೆ. ಸೊ ನಾನು ಪಾಪನ ಕರ್ಕೊಂಡು ಕಾರ್ ಎತ್ತಿದ್ದೀವಿ. ಇವಾಗ ಜರ್ನಿ ಸ್ಟಾರ್ಟ್ ಆಗಿದೆ. ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಫಸ್ಟು ಅಂದರೆ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನೋಡಿ, ಪಾಪು ಹೊಸ ಬಟ್ಟೆ ಫ್ರಾಕ್ ಇತ್ತು, ಹಾಕ್ಸ್ಕೊ ಅಂದರೆ ಹಾಕ್ಸ್ಕೊಂಡೇ ಇಲ್ಲ. ಅವಳು ಯಾವಾಗಲೂ ಮನೇಲಿ ಯಾವ್ದು ಹಾಕ್ಸ್ಕೊತಾಳೋ ಅದನ್ನೇ ಹಾಕ್ಸ್ಕೊಂಡಿದ್ದಾಳೆ. ಆದರೂ ಇಟ್ಕೊಂಡಿದ್ದೀನಿ ಫ್ರಾಕು, ಅಲ್ಲಿ ಹೋದ್ಮೇಲೆ ಹಾಕೋಣ ಅಂತ. ಸೊ ನೋಡಿ, ನಮ್ಮ ಗಂಡನ ಮನೆಗೆ ಬಂದಿದ್ದೀನಿ. ಸೀತತ್ತೆ ಬೇಗ ರೆಡಿ ಆಗಿಬಿಟ್ಟು ಕಾಯ್ಕೊಂಡು ಇದ್ದರು. ಸೊ ಹೋಗಿದ ತಕ್ಷಣ ನಾವು ಬಂದ್ವಿ. ಇನ್ನೂ ಟಿಫನ್ ಮಾಡಿಲ್ಲ. ಸೊ ಇಡ್ಲಿ ಚಟ್ನಿ ಎಲ್ಲ ತೊಗೊಂಡಿದ್ದೀನಿ, ಅಲ್ಲಿ ಮಾಡೋಣ ಅಂತಂದರು. ಸೊ ನೋಡಿ, ಇಲ್ಲಿ ಹಾಕ್ಕೊಂಡಿದ್ದೀವಿ ಇವಾಗ ನಾವು ಟಿಫನ್ ಮಾಡೋಕ್ಕೆ. ಎಲ್ಲಿಗೆ ಬಂದಿದ್ದೀವಿ ಅಮ್ಮು? ಎಲ್ಲಿಗೆ ಬಂದಿದ್ದೀವಿ? ಪಾತಪಾಳ್ಯ. ಎಲ್ಲಿಗೆ ಬಂದಿದ್ದೀವಿ? ಊಟ ಮಾಡೋಕ್ಕೆ. ಊಟ ಮಾಡೋಕ್ಕಲ್ಲ, ಟಿಫನ್ ಮಾಡೋಕ್ಕೆ. ಸರಿ ಸರಿ, ಎರಡು ಒಟ್ಟಿಗೆ ಹೋಗುತ್ತಲ್ಲ. ಹುಣ್ಸಕಾಯಿ ಕಿತ್ಕೊಟ್ಟಿದ್ದಾರೆ ನನ್ನ ಹಸ್ಬೆಂಡು. ಆಮೇಲೆ ಇದು ಕಿತ್ಕೊಟ್ಬಿಟ್ಟೇನೋ ಒಂದು ಡೈಲಾಗ್ ಹಾಕಿದ್ರು, ಅದನ್ನ ಸದ್ಯ ಕೇಳಕ್ಕಾಗಲ್ಲ. ಚೆನ್ನಾಗಿದೆ ಹುಣ್ಸಕಾಯಿ. ಇನ್ನೊಂದೆರಡು ಕಿತ್ಕೊಡಿ. ಅದೆಲ್ಲ ಕಿತ್ತಾಗಿದೆ ಅದು. ಫ್ರೆಂಡ್ಸ್, ಇವಾಗ ಇಲ್ಲಿ ಟಿಫನ್ ಮಾಡೋಣ ಅಂತ ಬಂದಿದ್ದೀವಿ. ಮನೆ ಬೇಗ ಬಿಟ್ವಿ. ಸೊ ಇಡ್ಲಿ ಚಟ್ನಿ ಮಾಡ್ಕೊಂಬಂದಿದ್ದಾರೆ ಸೀತತ್ತೆ ಅವರು. ಸೊ ಟಿಫನ್ನು ಮಾಡೋಣ ಅಂತಿದ್ದೀವಿ. ಚೆನ್ನಾಗಿದೆ ಪ್ಲೇಸ್, ತಂಪಾಗಿದೆ. ಈ ಮರಗಳ ಹತ್ರ ಬಂದರೆ ಅದೇ ಇದು ತಂಪಾಗಿದೆ. ಎಲ್ಲಿದೆ ಕೆರೆ? ಅದೇ ಕೆರೆ ಮುಂದಗಡೆ ಇರೋದು, ನೀರಿಲ್ಲ ಅಷ್ಟೇ. ಅದು ನೀರಿಲ್ಲ. ಇವಾಗ ಕೆರೆ ಯಾವುದು, ಬೆಟ್ಟ ಗುಡ್ಡಗಳು ಯಾವುದು ಅಂತ ಗೊತ್ತಾಗಲ್ಲ, ಹಂಗಾಗೋಗ್ಬಿಟ್ಟಿದೆ. ಫ್ರೆಂಡ್ಸ್, ಇವಾಗ ಟಿಫನ್ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಅದು ಒಳ್ಳೆ ಪ್ಲೇಸು, ತುಂಬ ಚೆನ್ನಾಗಿತ್ತು ನೋಡಿ. ಕೂತ್ಕೊಳ್ಳೋಕ್ಕೆ ಎಲ್ಲ ಕಡೆ ಜಾಗ ಇದೆ ಅಲ್ಲಿ. ಸೊ ಹಾಗೆ ನಾವು ಕಾರಲ್ಲೇ ತಿಂದ್ವಿ. ಪಾಪುಗೂ ಕೂಡ ತಿನ್ನಿಸ್ದೆ ಇಡ್ಲಿ. ಅವಳು ತಿಂದು ಒಂದೆರಡು ಪಾಪುಗೆ ಇವಾಗ ಹೊರಗಡೆ ಕರ್ಕೊಂಡ್ಬಂದಿದ್ದೀನಿ. ಅವಳಿಗೆ ನೈಲ್ ಪಾಲಿಶ್ ಹಾಕ್ಬೇಕಂತೆ. ಸೊ ಸ್ವಲ್ಪ ಕುತ್ಕೊಂಡು ನೈಲ್ ಪಾಲಿಶ್ ಕೂಡ ಹಾಕ್ತೆ. ಅಷ್ಟೊತ್ತಲ್ಲಿ ಸೀತತ್ತೆ ಕೂಡ ಟಿಫನ್ ಮಾಡಿಬಿಟ್ರು. ನನ್ನ ಹಸ್ಬೆಂಡು ಕೂಡ ಟಿಫನ್ ಮಾಡಿದ್ರು. ಅನ್ಸಲ್ಲ, ಕುಳ್ಳಿ 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 ಅನ್ಸುತ್ತೆ ನೋಡಿ. ಅಮ್ಮ, ಈ ಕಪ್ಪಗಿರೋ ತಗೊಳೋದು ಬೇಡವಾ? ಇಲ್ಲ, ಅದೇ ಕಪ್ಪಗಿರೋ ತಗೊಳೋದ? ಅದು ಬೇಡ, ಅದು ಬೇಡ. ಅದೇ ಹೇಳಿದ್ದು. ಏನ್ ಗೊತ್ತಾ, ಯಾರಾದ್ರೂ ಕಿತ್ಕೊಟ್ರೆ ಚೆನ್ನಾಗಿರುತ್ತೆ. ತಗೊಂಡ್ಲಾ? ನನ್ಗೆ ಯಾವ ತರ ಇರೋದು ಕಿತ್ಕೊಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಚಿಕ್ಕ ಚಿಕ್ಕವೆಲ್ಲ ಕಿತ್ಕೋ. ಅದು ಬೇಡ, ಅದು ಬೇಡ. ನಿಂಗೆ ಕೀಳ್ತಾ ಇದ್ದಂಗೆ ಕೈಗೆ ಬಂದ್ಬಿಡುತ್ತೆ ಅಂತ ತಗೋಬಾರ್ದು. ಗಟ್ಟಿ ಇರುತ್ತೆ ನೋಡು, ಅವೇ ಎತ್ಕೋಬೇಕು. ಇವಾಗ ಇವೆಲ್ಲ ಸೂಪರ್. ಎಲ್ಲಿ ತೋರಿಸು. ಅರ್ಧನೇ ತಗೊಂಡೆ. ಮಾಡಿಸ್ತೀನಿ ಅತ್ತ ಕೈಯಲ್ಲಿ. ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಮಾಡಿ. ಫ್ರೆಂಡ್ಸ್, ಹುಣ್ಸೆನ್ ತೊಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದ ತಕ್ಷಣ ಬಾಯಲ್ಲಿ ನೀರು ಬರ್ತಾ ಇದೆ ಅಂತೆ. ಚೆನ್ನಾಗಿರುತ್ತೆ ಹುಣ್ಸೆನ್ ತೊಕ್ ಮಾಡೋಕ್ಕೆ, ಹುಳಿ ಹುಳಿಯಾಗಿ. ನಿಂಗೆ ಬೇಕಮ್ಮು? ಹುಣ್ಸೆನ್ ಬೇಕಾ? ಹುಳಿ ಇರುತ್ತೆ, ತಿಂತೀಯಾ? ಹಾಂ, ಚೆನ್ನಾಗಿರೋದು. ಕ್ಲೀನಾಗಿ ವಾಶ್ ಮಾಡ್ಕೊಬೇಕು ಅದನ್ನು. ಸೊ ಹೊಲ ಗದ್ದೆ ಎಲ್ಲ ಎಷ್ಟು ಚೆನ್ನಾಗಿದೆ. ಎಲ್ಲ ಕಡೆ ಬರೀ ಜೋಳನೇ ಹಾಕಿದಾರಲ್ಲ. ಬಾ ನೋಡು, ಅಪ್ಪ ಕೊಡ್ತಾರೆ ನೋಡು. ಚೆನ್ನಾಗಿರೋದು ಕಿತ್ಕೊಡ್ರಿ ಅವಳಿಗೆ. ಸಾಕು ಬನ್ನಿರಿ. ಮರದಲ್ಲಿರೋದೆಲ್ಲ ಕಿತ್ಕೊಂಡು ಹೋಗ್ಬಿಟ್ರೆ ಪಾಪ ಕೋತಿಗಳಿಗಿರಲ್ಲ.
ಚೆನ್ನಾಗಿದೆ ಪ್ಲೇಸು. ಬಾ 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 ಹೋಗೋಣ ಬನ್ನಿ ಫ್ರೆಂಡ್ಸ್, ಹೋಗೋಣ. ಜಾಸ್ತಿ ಆಗ್ತೀನಿ. ಬಾಯ್. ಅಲ್ಲಿ ತಿಂತಾ ಇದ್ರ ಬೂವ? ನೀರು ಕುಡಿತಾ ಇದ್ರಿಲ್ವಾ? ಕುಡಿತಾ? ಚೆನ್ನಾಗಿದೆಯಾ ಅಮ್ಮ? ಫ್ರೆಂಡ್ಸ್, ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಯಲಹಂಕಕ್ಕಿಂತ ಮುಂದೆ ಇನ್ನೊಂದು 2 ಸ್ಟಾಪ್ ಮುಂದೆ ಹೋದರೆ ಅಲ್ಲಿ ನನ್ನ ಹಸ್ಬೆಂಡ್ ರಿಲೇಟಿವ್ಸ್ ಮನೆ ಸಿಗುತ್ತೆ. ಅಂದರೆ ಸೀತತ್ತೆಗೆ ತುಂಬ ಚೆನ್ನಾಗಿ ಗೊತ್ತು. ಅವರು ತುಂಬ ವರ್ಷಗಳಿಂದ ಅನ್ಕೊತಾ ಇದ್ರು ಅವ್ರ ಮನೆಗೆ ಹೋಗಬೇಕು ಅಂತ, ಬಟ್ ಆಗಿರಲಿಲ್ಲ. ಅವ್ರಿಗೆ ರೀಸೆಂಟಾಗಿ ಆಪ್ರೇಷನ್ ಆಗಿದೆ. ಸೊ ಅವ್ರನ್ನ ನೋಡ್ಕೊಂಬರೋಣ ಹೋಗೋಣ ಅಂತ ಸೀತತ್ತೆ ಹೇಳಿದ್ರು ಹರ್ಷುಗೆ. ಸೊ ಹರ್ಷು ಗಾಯತ್ರಿನೂ ಕರ್ಕೊಂಬರ್ತೀನಿ, ಅವಳು ನೋಡೇ ಇಲ್ಲ, ನಾನು ನೋಡೇ ಇಲ್ಲ, ತುಂಬ ವರ್ಷಗಳಾಯ್ತು ಅಂತ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಅಂದಿವಿ ಹೋಗುವಾಗ ಇಲ್ಲಿ ನಾವು ಕಾರ್ ನಿಲ್ಸಿದ್ವಿ. ನೋಡಿದ್ರೆ ಕೆರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಅದಕ್ಕೆ ಈಗ ಒಂದು ಫೋಟೋ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ವಿತ್ ಅತ್ತೆ ಇನ್ನೊಂದ್ಸಲ ಹೇಳು. ಸೂಪರ್ ಆಗಿ ಈ ಕಡೆ ನೋಡು, ಈ ಕಡೆ ನೋಡು. ಗೊತ್ತು ಇಲ್ಲಿ ನೋಡು. ಚೆನ್ನಾಗಿದೆ ಪೂಜಾ ಜಿ. ಅಲ್ಲೋಗ್ಬೇಕಾ? ಅಲ್ಲೋಗ್ಬೇಕಂತೆ. ಅಲ್ಲಿ ಹೋಗಕ್ಕಾಗಲ್ಲ ಅಮ್ಮ. ಮುಖ ತೊಳ್ಕೊಳ್ಳಿ ಬೇಕಾದ್ರೆ, ನೀರು ನಿದ್ದೆ ಬರ್ತಾ ಇದ್ರೆ ಹಂಗೆ ಓಡಿಸ್ಬೇಡಿ. ಮುಂದೆ ಎಲ್ಲಾದ್ರೂ ಸಿಕ್ಕಿದ್ರೆ ಇನ್ನೆಲ್ಲೂ ಇಲ್ಲ, ಡೈರೆಕ್ಟ್ ದೇವರಲ್ಲಿದೆ. అయినా కానీ తోలుతా ఉంటే నిద్రపోతుంది. వెళ్ళి ఎత్తారు నేను. ಫ್ರೆಂಡ್ಸ್, ಇನ್ನೊಂಚೂರು ನೋಡೋಣ ಅಂತ ಮುಂದೆ ಹೋದ್ವಾ, ಅಲ್ಲೆಲ್ಲ ಫುಲ್ಲು ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ. ಎಲ್ಲಿ ಹಳ್ಳ ಇದೆ, ಎಲ್ಲಿ ನೀರಿದೆ ಅಂತ ಗೊತ್ತೇ ಆಗಿಲ್ಲ. ಜಾರು ಬಿದ್ದೋಗ್ಬಿಡ್ತಾ ಇದ್ವಿ, ಕೆರೆಯಲ್ಲಿ ಬಿದ್ದೇ ಹೋಗ್ಬಿಡ್ತಾ ಇದ್ವಿ. ಸದ್ಯಕ್ಕೆ ಇಲ್ಲ ಇಲ್ಲಿ ಡೇಂಜರ್ ಇದೆ ಅಂತ ಅಂದ್ಬಿಟ್ಟು ನಾವು ಹೋಗಲಿಲ್ಲ. ಸೊ ಅದಾದಮೇಲೆ ನೆಕ್ಸ್ಟು ನಾವು ಮತ್ತೆ ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ನೋಡಿ, ನಾವು ದೇವನಹಳ್ಳಿ ಹತ್ರ ಬಂದಿದ್ದೀವಿ. ಆ ವಿಮಾನ ಇವಾಗ ತಾನೇ ಸೊ ಏನಾಗ್ತದೆ, ಲ್ಯಾಂಡಿಂಗ್ ಆಗ್ತಾಯಿದೆ. ಅದು ನೋಡೋಕೆ ಖುಷಿ ಆಗ್ತದೆ. ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ, ಪಾಪಕ್ಕೆ ತೋರಿಸ್ತದೆ, ನೋಡು ವಿಮಾನ ನೋಡು ಅಂತ. ಸೊ ಇವಾಗ ಫೈನಲಿ ಅವ್ರ ಮನೆಗೆ ಬಂದಿದ್ದೀವಿ. ಸೊ ವಾಟ್ಸಪ್ಪಲ್ಲಿ ಲೊಕೇಶನ್ ಕಳಿಸಿದ್ರು, ಆ ಲೊಕೇಶನ್ ನೋಡಿಕೊಂಡು ಮನೆಗೆ ರೀಚ್ ಆಗಿದ್ದೀವಿ. ಸೊ ಇದೆ ಅವ್ರ ಮನೆ. ಸೀತತ್ತೆ ಇದ್ದಾರಲ್ಲ, ಅವ್ರ ಅಕ್ಕನ ಮಗಳ ಮನೆ ಇದು. ನೋಡಿ, ಇಲ್ಲಿ ದೇವ್ರ ಮನೆ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ರೆಡಿ ಮಾಡಿಸಿದ್ದಾರೆ. ಏನು ಅಂತಂದರೆ ಅವ್ರದ್ದೇ ಕಂಪ್ನಿ, ಅವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರಿ ಕಂಪ್ನಿ ಇದೆ ಅಂತೆ. ಸೊ ಅವರೇ ರೆಡಿ ಮಾಡಿಸಿರೋದು. ಮನೇಲಿ ಇಂಟೀರಿಯರು ಏನೇನು ವುಡ್ ವರ್ಕ್ ಎಲ್ಲ ಇದೆಯಾ, ಅವರೇ ಎಲ್ಲ ರೆಡಿ ಮಾಡಿಸಿರೋದು. ಸೊ ಮನೆ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ಪ್ರಶಾಂತವಾಗಿ, ಇಲ್ಲಿ ಏನೂ ಒಂಚೂರು ಸೌಂಡ್ ಇಲ್ಲ. ಆರಾಮಾಗಿ ಪ್ರಶಾಂತವಾಗಿ ನೆಮ್ಮದಿಯಾಗಿ ಚೆನ್ನಾಗಿದೆ. ಅದಾದಮೇಲೆ ದೇವ್ರ ಮನೆಯಲ್ಲಿ ಎಷ್ಟು ದೇವ್ರ ಪಟ್ಟ ಜಾಸ್ತಿ ಏನು ಇಟ್ಟಿಲ್ಲ. ಅವ್ರು ಹೇಳ್ತಾಯಿದ್ರು ಅದೇ 2-3 ದೇವ್ರನ್ನ ಇಟ್ಟು ದಿನ ಪೂಜೆ ಮಾಡ್ತೀವಿ, ಜಾಸ್ತಿ ದೇವ್ರ ಪಟ್ಟ ಇಟ್ಟು ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ಆಮೇಲೆ ಟಾಮಿ ಅಂತ ಇತ್ತು, ಕ್ಯಾಂಡಿ ಅಂತ. ಸೊ ಅದು ತುಂಬ ಚೆನ್ನಾಗಿತ್ತು. ಏಜ್ ಆಗಿದೆ, ಬಟ್ ತುಂಬ ಚೆನ್ನಾಗಿತ್ತು. ಹೇಳಿದ ಮಾತೆಲ್ಲ ಕೇಳಿಕೊಂಡು ನಮ್ಮ ಜೊತೆ ಚೆನ್ನಾಗಿತ್ತು. ಬಾಬಾ, ಸ್ಟಡಿ ರೂಮ್ ಹಿಂಗಿರ್ಬೇಕು. ಹಿಂಗಿದ್ರೆ ಓದಕ್ಕೆ ಮನ್ಸು ಬರುತ್ತೆ. ಹಿಂಗಿದ್ರೆ
ಇನ್ನು ಕೆಳಗಡೆ ಇದೆ ತೆರಿ ಬುಕ್ಸು. ಅಮ್ಮ ನೀನು ಓದ್ಬೇಕು ಚೆನ್ನಾಗಿ, ನಿನ್ಗೆ ಹಿಂಗೆ ಮಾಡ್ಕೊಡ್ತೀನಿ ರೂಮು. ಓದ್ತೀಯಾ? ನೋಡು ಆ ಥರ ಎಲ್ಲ ಫುಲ್ಲು ಬುಕ್ಸ್ ಇಟ್ಕೊಬೇಕು ರೂಮ್ ಫುಲ್ಲು. ಇನ್ನು ಇದ್ರ ಒಳಗಡೆ ಎಲ್ಲ ಇದೆ ರೀ ಬುಕ್ಸ್. ಫಸ್ಟ್ ಲಾ ಇದು ಫಸ್ಟ್ ಇಯರ್ ಲಾ ಮಾಡ್ತಿರೋದಾ? ಲಾ ಅಂದರೆ ಇರ್ಬೇಕು ಇಷ್ಟು ಬುಕ್ಗಳು. ನೀನು ಮಾಡ್ತೀಯಲ್ಲ, ಏನು ಮಾಡ್ತೀಯ ನೀನು? ಲಾ ಮಾಡ್ತೀಯಾ? ಯಾವ ಬುಕ್ಸ್ ಇದೆ? ಹಾಂ 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 ಅಮ್ಮ ಚೆನ್ನಾಗಿದೆಯಾ ಮನೆ? ಇಷ್ಟ ಆಯ್ತಾ? ಇದು ಡಸ್ಟ್ಬಿನ್ನು. ಇದೆಲ್ಲ ಇನ್ನು ನೋಡಿದ್ಯಲ್ಲ ಪಾತ್ರೆಗಳು ಬೇಡ ಬೇಡ ಇರಲಿ. ಈ ಕಡೆ ನೋಡಿ. అవునా అది నీలాంబులు పెట్టిండేదేమో షోరూమ్ కూడా ఉంది కదా మాది, ఇంటీరియర్ షోరూమ్ కూడా ಬೆಂಗಳೂರಲ್ಲಿ ಶೋರೂಮ್ ಆಗಿಲ್ಲ ಅದು. ಇದು ಫಿನಿಶ್ ಮಾಡಕ್ಕೆ ಇನ್ನೂ ತುಂಬಾ ದಿವಸ ಬೇಕು. ಅಮ್ಮ ನಾವು ಹೋಗ್ಯಾಸಿಂದಮ್ಮ ಇಂట్లో ನೋಡಮ್ಮ ಎಷ್ಟು ಚೆನ್ನಾಗಿದೆ. బుక్స్ ఎలా ఇರುತ್ತೆ కలరింగ్ ఇవన్నీ బుక్కేనా? బుక్కే వస్తుందా? దానికి ఇదే ఖర్చు పెట్టాలి బాగా. ಕಲರಿಂಗ್ ಮಾಡೋದ್ರ ಮೇಲೆ ಇರುತ್ತೆ. ಇಂಥ ಬುಕ್ಕೇ ಸಿಗುತ್ತೆ ಗಾಯತ್ರಿ. ನಾವು ಅದನ್ನ ಸೆಟ್ ಮಾಡೋದು. ಮೆಮರಿ ಪವರ್ ಇದೆ ಅದ್ರಲ್ಲಿ ತೋರಿಸ್ಬೇಕು ಯಾವುದಕ್ಕೆ ಯಾವ ಸೆಟ್ ಆಗಬೇಕು ಕಲರ್. ಅಲ್ಲೇ ಕುತಿಕ್ಷ ನೀನು ಹಾಕ್ತೀಯಾ? ಆರಾಮಾಗಿ ಟೈಮ್ ಪಾಸ್ ಆಗುತ್ತೆ. ಅದೊಂದು ತೊಗೊಂಡ್ಬಿಟ್ರೆ ಆರಾಮಾಗಿ ಟೈಮ್ ಪಾಸ್ ಆಗುತ್ತೆ. ಆನ್ಲೈನಲ್ಲಿ ನಾನು ಆರ್ಡ್ರ್ ಮಾಡ್ತೀನಿ. ಚೆನ್ನಾಗಿದೆ. ಆಲ್ರೆಡಿ ಕೊಡ್ತಾ ಇದ್ದಾಳೆ ನೋಡಿ. ಇನ್ನು ಇಲ್ಲೆಲ್ಲ ಇದು ಮಾಡಬೇಕು. ಇಷ್ಟು ಪೆನ್ಸಿಲ್ ಅವಳು ಒಂದು ಸ್ವಲ್ಪ ದೊಡ್ಡಳು ಅದ್ಬಿಟ್ರೆ ದೊಡ್ಡಮ್ಮನ ದೊಡ್ಡಮ್ಮಗೆ ಅಬ್ಬಿ ಆಗಿಂದೆ ಪುಟ್ಟ, ಅಬ್ಬಿ ಆಗಿದೆ. ಅಬ್ಬಿ ಈ ಕಾಲು ಆ ಕಾಲು ಎರಡು ಅಬ್ಬಿ ಆಗಿದೆ. అబ్బి కొంచెం ಸೊ ಅಕ್ಕ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಪಾಪು ನೋಡಿಬಿಟ್ಟು ಸೇಮ್ ಪುಷ್ಪ ಥರನೇ ಇದ್ದಾರೆ ಅಂತ ಹೇಳಿದ್ರು. ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವರಮ್ಮ, ನನ್ನ ಅತ್ತೆ, ಅವ್ರ ಹೆಸರು ಪುಷ್ಪ ಅಂತ, ಅವ್ರ ಥರ ಇದ್ದಾಳೆ ಪಾಪು ಅಂತ ಹೇಳಿದ್ರು. ಆಮೇಲೆ ನನಗೆ ಸ್ಟಾರ್ಟಿಂಗ್ ನನ್ನನ್ನು ನೋಡಿದಾಗೂ ಮನೆಯವರೆಲ್ಲ ಹಂಗೆ ಹೇಳಿದರು, ಪುಷ್ಪ ಥರನೇ ಕಾಣ್ತಾಳೆ ಗಾಯತ್ರಿನೂ ಕೂಡ ಅಂತ ಹೇಳಿದರು. ಸೊ ಓಕೆ, ಅವರು ನಮ್ಮ ಅತ್ತೆ ಮಾವ ಬಗ್ಗೆ ಹೇಳಿದ್ದಕ್ಕೆ ಖುಷಿ ಆಯಿತು. ಆಮೇಲೆ ಪಾಪುಗೂ ಊಟ ಮಾಡಿಸ್ದೆ. ನಾವು ಊಟ ಮಾಡಿ ಆಮೇಲೆ ತುಂಬ ವರ್ಷಗಳಾಯ್ತಲ್ಲ, ಅದು ಮೀಟ್ ಮಾಡಿ ಚೆನ್ನಾಗಿ ಮಾತಾಡಿದ್ವಿ. ಇದಾದಮೇಲೆ ನಾನು ಪಾಪನ ಹೊರಗಡೆ ಕರ್ಕೊಂಡು ಬಂದೆ. ನೋಡಿ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತಂದರೆ ತುಂಬ ಚೆನ್ನಾಗಿದ್ದಾವೆ. ಅಲೋವೆರಾ ಗಿಡ, ಹೂವಿನ ಗಿಡ, ಗುಲಾಬಿ ಗಿಡ ಮತ್ತು ದೊಡ್ಡಪತ್ರೆ ಎಲೆ ಬರುತ್ತಲ್ವ, ಸೊ ಅದು ತುಂಬಾ ಒಳ್ಳೆಯದು ಅಲರ್ಜಿಗೆ, ಕೆಮ್ಮಿಗೆ. ಸೊ ಒಂದು 4-5 ಎಲೆ ಕಿತ್ಕೊಂಡೆ ನಾನು. ಹಾಗೆ ಇಲ್ಲಿ ನೋಡಿ ತುಳಸಿ ಗಿಡ ಮತ್ತು ಮನಿ ಪ್ಲಾಂಟ್ ಎಲ್ಲ ಎಷ್ಟು ಚೆನ್ನಾಗಿ ಬೆಳೆಸಿದಾರಲ್ವ. ಇದಾದಮೇಲೆ ಕ್ಯಾಂಡಿನ ಅದ್ರ ಶೆಲ್ಟರಲ್ಲಿ ಹಾಕ್ಬಿಟ್ರು. ಅದು ತುಂಬ ಓಡಾಡ್ಕೊಂಡಿರುತ್ತೆ, ಮನೆ ಒಳಗಡೆ ಎಂಟ್ರಿ ಇಲ್ಲ. ಇದರೆಲ್ಲ ಇಲ್ಲ ನಿಂತ್ಕೊಂಡಿದ್ದಾರೆ ನೋಡಿ. ಅಜ್ಜಿ, ಚಿಕ್ಕಜ್ಜಿ. ನೀವು? ನಾನಿಲ್ಲಪ್ಪ, ನಾನು ಎಲ್ಲಿದ್ದೀನೋ ಗೊತ್ತಿಲ್ಲ. ಇದೆ ನೀವು ಇದೀಗ ಸೆಂಟ್ರಲ್ ನೋಡಿದ್ದಿ ಇಲ್ಲಿ ಇವ್ರು ಇರೋದು ಸೀತತ್ತೆ. ಇಲ್ಲಿದ್ದೀರಾ, ಅವ್ರ ಜೊತೆನೇ ಇದ್ದೀರಾ, ಇಲ್ಲಿದ್ದೀರಾ ನೋಡಿ. ಓ ನೋಡಮ್ಮ, ಇದು ತಗೊಳ್ಳಮ್ಮ. ಮುಟ್ಟು, ನೀನು ಮುಟ್ಟೋಗು, ಇಲ್ಲ ಒಳಗಡೆ ಹೋಗ್ಬಿಡುತ್ತೆ. ಹಾಂ ನೋಡು. ಅದು ನೀನು ಎಲ್ಲ ಎತ್ಕೊಂತೀಯ ಅಮ್ಮ ನೀನು? ತಗೋತ ಈ ಕಡೆ ನೋಡಿ, ನಿಮ್ಮ ಅಮ್ಮ ತಗೊಂತಾ ಇದ್ದಾರೆ. ಹಾಂ
ನಿಮ್ಮ ಅತ್ತ ದೊಡ್ಡಮ್ಮ ಎತ್ಕೊಂಡಿದ್ದಾರಲ್ವಾ? ಇಷ್ಟ ಆಯ್ತಾ? ಚೆನ್ನಾಗಿದ್ಯಾ? ಬುಜ್ಜಿ ತಗೊಂಡೋಗೋಣ. ಸೊ ಇವಾಗ ನೋಡಿದ್ರಲ್ಲ ಅವ್ರ ಹತ್ರ ಅವರು ದೊಡ್ಡಮ್ಮ ಆಗ್ತಾರೆ ನನ್ನ ಪಾಪುಗೆ. ದೊಡ್ಡಮ್ಮ ಅಂದ್ಕೊಂಡು ಚೆನ್ನಾಗಿ ಆಡ್ಕೊಂಡಿದ್ಲು ನನ್ನ ಮಗಳು ಅವ್ರ ಹತ್ರ. ಸೊ ಇವಾಗ ಲೇಟ್ ಆಗುತ್ತೆ ಅಂತ ಹೊರಡ್ತಾ ಇದ್ದೀವಿ. ಇವತ್ತಿಲ್ಲೇ ಇರಿ ಅಂತೆಲ್ಲ ಹೇಳಿದ್ರು, ಬಟ್ ಅಪ್ಪ ಅಮ್ಮ ಇರ್ತಾರೆ ಮನೇಲಿ, ಹಾಗೆ ಅಜ್ಜಿ ಮತ್ತು ನನ್ನ ಮೈದನು ಕೂಡ ಇಬ್ಬರೇ ಇರ್ತಾರಲ್ಲ. ಸೊ ನಾವು ಬಂದ್ಬಿಡ್ತೀವಿ ಅಂತ ಹೇಳಿಬಿಟ್ಟು ಬಂದ್ಬಿಟ್ವಿ. ಸೊ ಇಲ್ಲಿ ಬ್ಯಾಂಗ್ಳೂರಲ್ಲಂತೂ ತುಂಬ ಟ್ರಾಫಿಕ್ಕು. ಹಾಗೆ ಫ್ರೆಂಡ್ಸ್ ಹೇಳಬೇಕು ಅಂತಂದರೆ ಅಕ್ಕನ ಮನೆ ತುಂಬ ಚೆನ್ನಾಗಿತ್ತು. ಇನ್ಮೇಲೆ ಆಗಾಗ ಹೋಗಿ ಬರ್ಬೋದು. ಬನ್ನಿ ಹಂಗೆ ಹಂಗೆ ಹೋದ್ರಿ ನೀವು ಅಂತೆಲ್ಲ ಹೇಳ್ತಾಯಿದ್ರು ಪಾಪ. ಮತ್ತೆ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ. ಆಮೇಲೆ ಅಂತೀವಿ ಬರುವಾಗ ಮಸಾಲೆ ಪುರಿ ತಿನ್ಕೊಂಡು ಬಂದ್ವಿ. ಸೊ ಇವಾಗ ನೋಡಿ ಮನೆಗೆ ರೀಚ್ ಆಗಿದ್ದೀವಿ. ಮನೆಗೆ ಬಂದಮೇಲೆ ಪಾಪುಗೆ ದೃಷ್ಟಿ ತೆಗಿತಾಯಿದ್ವು. ಅವಳು ತುಂಬ ಹಠ ಮಾಡ್ತಾಯಿದ್ಲು, ಅಳ್ತಾಯಿದ್ಲು. ಅದಕ್ಕೆ ಹೊರಗಡೆ ಎಲ್ಲೇ ಕರ್ಕೊಂಡೋದ್ರು ನಾವು ದೃಷ್ಟಿ ತೆಗಿತೀವಿ. ನೋಡ್ದಾ ದೃಷ್ಟಿ ಆಗಿರೋದು ಹಿಂಗೆ. ದೃಷ್ಟಿ ದೃಷ್ಟಿ ಬಟ್ಟೆ ಹಚ್ತಾರೆ ಇರು. ಕೂತ್ಕೊಂಡು ಹಚ್ಚಬೇಕು, ಅದಕ್ಕೆ ಆಗಲ್ಲ. ಆಮೇಲೆ ಮನೆಗೆ ಬಂದಮೇಲೆ ಚಿತ್ರಾನ್ನ ಮತ್ತು ಅನ್ನ ಮಜ್ಜಿಗೆ ತಿಂದ್ವಿ. ಸೊ ಊಟ ಮಾಡಿಬಿಟ್ಟು ಇನ್ನು ಮಲ್ಕೊಂಡಿದ್ದು. ತುಂಬ ಟಯರ್ಡ್ ಆಗಿತ್ತು. 8 hours ಡ್ರೈವಿಂಗಲ್ಲೇ ಇದ್ದರು ನನ್ನ ಹಸ್ಬೆಂಡು. ತುಂಬ ಸುಸ್ತಾಗೋಗ್ಬಿಟ್ಟಿದ್ರು. ಸೊ ಮಲ್ಕೊಂಬಿಟ್ವಿ ನಾವು ಅಷ್ಟೇ ಫ್ರೆಂಡ್ಸ್. ನಮ್ಮ ಅಕ್ಕನ ಮನೆಗೆ ಹೋಗಿದ್ದು ಲಾಗ್ ಇವತ್ತಾಗಿತ್ತು. ಸೊ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.